ಈ ಶ್ರಮ್ ಕಾರ್ಡ್ ಯೋಜನೆ ಅಸಂಘಟಿತ ಕಾರ್ಮಿಕರ ನೋಂದಣಿಗೆ ನಡೆಯುತ್ತಿದೆ. ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಪಾಲ್ಗೊಳ್ಳುವುದು ಹೇಗೆ? ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಸಿಟಿ ಕನಕಪುರ. ಈ ಶ್ರಮ್ ಕಾರ್ಡ್ ಸ್ಕೀಮ್ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಲು ಭಾರತ ಸರ್ಕಾರವು ಈ ಶ್ರಮ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದೆ. ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಈ ಶ್ರಮ್ ಪೋರ್ಟಲ್ ಅನ್ನು ಸಹ ಪ್ರಾರಂಭಿಸಿದೆ. ವಿವಿಧ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಒದಗಿಸಲು ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ಸಂಸ್ಕರಿಸುವುದು ಈ ಶ್ರಮ್ ಪೋರ್ಟಲ್ನ ಉದ್ದೇಶವಾಗಿದೆ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ವ್ಯಕ್ತಿಯು ಶ್ರಮಿಕ ಕಾರ್ಡ್ ಅಥವಾ ಈ ಶ್ರಮ್ ಕಾರ್ಡ್ ಮೂಲಕ 60 ವರ್ಷಗಳ ನಂತರ ಪಿಂಚಣಿ, ಮರಣ ವಿಮೆ, ಸಂಕಷ್ಟದ ಸಂದರ್ಭದಲ್ಲಿ ಆರ್ಥಿಕ ನೆರವು ಮುಂತಾದ ವಿವಿಧ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಎಲ್ಲ ಹೊಸ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಈ ಶ್ರಮ್ ಪೋರ್ಟಲ್ನ ಮೂಲಕ ಒದಗಿಸುವುದು ಈ ಶ್ರಮ್ ಕಾರ್ಡ್ನ ಉದ್ದೇಶವಾಗಿದೆ. ಏನಿದು ಈ ಶ್ರಮ್ ಕಾರ್ಡ್? ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಪ್ರಾರಂಭಿಸಿರುವ ಈ ಶ್ರಮ್ ಕಾರ್ಡ್ ಯೋಜನೆಯು ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟ್ರೀಯ ದತ್ತ ಸಂಚಯವನ್ನು ರಚಿಸುವ ಮತ್ತು ಅವರಿಗೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 2 ಲಕ್ಷ ರು ಆಕಸ್ಮಿಕ ವಿಮೆಯನ್ನು ನೀಡುತ್ತದೆ ಮತ್ತು ವಿವಿಧ ಸರ್ಕಾರಿ ಕಲ್ಯಾಣ ಯೋಜನೆಗಳಲ್ಲಿ ಕಾರ್ಮಿಕರ ಸೇರ್ಪಡೆಯನ್ನು ಖಾತ್ರಿಪಡಿಸುತ್ತದೆ. ಈ ಶ್ರಮ್ ಕಾರ್ಡ್ ಜೀವಿತಾವಧಿಯವರೆಗೆ ಮಾನ್ಯವಾಗಿರುತ್ತದೆ ಮತ್ತು ಫಲಾನುಭವಿಗಳು ಭವಿಷ್ಯದಲ್ಲಿ ನೇರ ಆರ್ಥಿಕ ನೆರವು ಮತ್ತು ಉದ್ಯೋಗಾವಕಾಶಗಳನ್ನು ಪಡೆಯಬಹುದು. ಅಸಂಘಟಿತ ವಲಯ ಎಂದರೇನು? ಅಸಂಘಟಿತ ವಲಯವು ಸೇವೆಗಳು, ಸರಕುಗಳು ಅಥವಾ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸಂಸ್ಥೆಗಳು ಅಥವಾ ಘಟಕಗಳನ್ನು ಒಳಗೊಂಡಿರುತ್ತದೆ ಮತ್ತು 10ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತದೆ. ಈ ಘಟಕಗಳು ಇಎಸ್ಐಸಿ ಮತ್ತು ಇಪಿಎಫ್ಒ ವ್ಯಾಪ್ತಿಗೆ ಬರುವುದಿಲ್ಲ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ಕಾರ್ಮಿಕನನ್ನು ಅಸಂಘಟಿತ ಕಾರ್ಮಿಕ ಎಂದು ಪರಿಗಣಿಸಲಾಗುತ್ತದೆ. ಇಎಸ್ಐಸಿ ಅಥವಾ ಇಪಿಎಫ್ಒ ಸದಸ್ಯರಲ್ಲದ ಮತ್ತು ಗೃಹಿಣಿ, ಕೆಲಸಗಾರ ಅಥವಾ ಸ್ವಯಂ ಉದ್ಯೋಗಿ ಕೆಲಸಗಾರನಾಗಿರುವ ವ್ಯಕ್ತಿಯನ್ನು ಸಹ ಅಸಂಘಟಿತ ಕೆಲಸಗಾರ ಎಂದು ಕರೆಯಲಾಗುತ್ತದೆ. ಅಸಂಘಟಿತ ವಲಯವು ಸರ್ಕಾರದ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ನೋಂದಾಯಿಸದ ಮತ್ತು ಉದ್ಯೋಗ ಭದ್ರತೆ, ಆರೋಗ್ಯ ವಿಮೆ ಅಥವಾ ಪಿಂಚಣಿಯಂತಹ ಔಪಚಾರಿಕ ಉದ್ಯೋಗ ಪ್ರಯೋಜನಗಳನ್ನು ಪಡೆಯುವ ವ್ಯವಹಾರಗಳು, ಉದ್ಯಮಗಳು ಮತ್ತು ಕಾರ್ಮಿಕರನ್ನು ಒಳಗೊಂಡಿದೆ. ಇದರಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಸ್ವಯಂ ಉದ್ಯೋಗಿ ವ್ಯಕ್ತಿಗಳು ಮತ್ತು ಔಪಚಾರಿಕ ಒಪ್ಪಂದಗಳಿಲ್ಲದೆ ಕೆಲಸ ಮಾಡುವ ಸಾಂದರ್ಭಿಕ ಕಾರ್ಮಿಕರು ಸೇರಿದ್ದಾರೆ. ಕೃಷಿ ಕಾರ್ಮಿಕರು, ನಿರ್ಮಾಣ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಗೃಹ ಕಾರ್ಮಿಕರು, ಕೈಗಾಡಿ ಎಳೆಯುವವರು, ಗಿಗ್ ಎಕಾನಮಿ ಕಾರ್ಮಿಕರು, ಸ್ವಿಗ್, ಝೊಮ್ಯಾಟೊ, ಊಬರ್ ಚಾಲಕರು ಮತ್ತು ಸಣ್ಣ ಅಂಗಡಿ ಉದ್ಯೋಗಿಗಳು ಇದಕ್ಕೆ ಉದಾಹರಣೆಗಳಾಗಿವೆ. ರಚನಾತ್ಮಕ ವೇತನ ಮತ್ತು ಪ್ರಯೋಜನಗಳನ್ನು ನೀಡುವ ನೋಂದಾಯಿತ ವ್ಯವಹಾರಗಳನ್ನು ಒಳಗೊಂಡಿರುವ ಸಂಘಟಿತ ವಲಯಕ್ಕಿಂತ ಭಿನ್ನವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಆಗಾಗ ಉದ್ಯೋಗ ಅಭದ್ರತೆ, ಕಡಿಮೆ ವೇತನ ಮತ್ತು ಸಾಮಾಜಿಕ ರಕ್ಷಣೆಯ ಕೊರತೆಯನ್ನು ಎದುರಿಸುತ್ತಾರೆ. ಈ ಶ್ರಮ್ ಕಾರ್ಡ್ನ ಪ್ರಯೋಜನಗಳು ಏನು? ಈ ಶ್ರಮ್ ಕಾರ್ಡ್ ಹೊಂದಿರುವ ಅಸಂಘಟಿತ ಕಾರ್ಮಿಕರು ಈ ಕೆಳಗಿನ ಪ್ರಯೋಜನಗಳನ್ನು ಪಡೆಯುತ್ತಾರೆ. 60 ವರ್ಷ ತುಂಬಿದ ನಂತರ ತಿಂಗಳಿಗೆ 3,000 ರು ಪಿಂಚಣಿ, 2 ಲಕ್ಷ ರುಗಳ ಮರಣ ವಿಮೆ ಹಾಗೂ ಭಾಗಶಃ ಅಂಗವೈಕಲ್ಯ ಉಂಟಾದರೆ 1 ಲಕ್ಷ ರು ಆರ್ಥಿಕ ನೆರವು. ಫಲಾನುಭವಿಗಳು ಈ ಶ್ರಮ್ ಕಾರ್ಡ್ ಹೊಂದಿರುವ ಅಸಂಘಟಿತ ವಲಯದ ಕೆಲಸಗಾರ ಅಪಘಾತದಿಂದ ಮರಣ ಹೊಂದಿದರೆ ಅವರ ಸಂಗಾತಿಯ ಎಲ್ಲ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಫಲಾನುಭವಿಗಳು ಭಾರತದಾದ್ಯಂತ ಮಾನ್ಯವಾಗಿರುವ 12 ಅಂಕಿಯ ಯುಎಎನ್ ಸಂಖ್ಯೆಯನ್ನು ಪಡೆಯುತ್ತಾರೆ. ಈ ಶ್ರಮ್ ಕಾರ್ಡ್ ಪಡೆಯಲು ಅರ್ಹತೆಗಳು ಏನು? ಯಾವುದೇ ಅಸಂಘಟಿತ ಕಾರ್ಮಿಕ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಶ್ರಮ್ ಕಾರ್ಡ್ ಪಡೆಯಬಹುದಾಗಿದೆ. ಕಾರ್ಮಿಕರು 16 ರಿಂದ 59 ವರ್ಷ ವಯಸ್ಸಿನವರಾಗಿರಬೇಕು. ಕಾರ್ಮಿಕರು ಆಧಾರ್ ಕಾರ್ಡಿನೊಂದಿಗೆ ಸಂಯೋಜಿಸಲಾದ ಮಾನ್ಯವಾದ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು. ಕಾರ್ಮಿಕರು ಆದಾಯ ತೆರಿಗೆ ಪಾವತಿಸುವವರಾಗಿರಬಾರದು. ಈ ಶ್ರಮ್ ಕಾರ್ಡ್ ನೋಂದಣಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ? ಈ ಶ್ರಮ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಿಎಸ್ಸಿ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಈ ಶ್ರಮ್ ಪೋರ್ಟಲ್ ಮೂಲಕ ಮಾಡಬಹುದು. ಅರ್ಹ ವ್ಯಕ್ತಿಗಳು ಹತ್ತಿರದ ಸಿಎಸ್ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಈ ಶ್ರಮ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಬಹುದು. ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ರಾಜ್ಯ ಮತ್ತು ಜಿಲ್ಲೆಯನ್ನು ನಮೂದಿಸುವ ಮೂಲಕ ಅವರು ಈ ಶ್ರಮ್ ಪೋರ್ಟಲ್ನಲ್ಲಿ ಹತ್ತಿರದ ಸಿಎಸ್ಸಿ ಕೇಂದ್ರವನ್ನು ಪತ್ತೆ ಮಾಡಬಹುದು. ಈ ಶ್ರಮ್ ಕಾರ್ಡ್ ಅನ್ನು ಆನ್ಲೈನ್ನಲ್ಲಿ ಪಡೆಯಲು ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಈ ಕೆಳಗಿನಂತಿರುತ್ತದೆ.
ಹಂತ 1 ಈ ಶ್ರಮ್ ಪೋರ್ಟಲ್ಗೆ ಭೇಟಿ ನೀಡಿ ಸ್ವಯಂ ನೋಂದಣಿ ಪುಟ. ಹಂತ 2 ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನು ನಮೂದಿಸಿ ಮತ್ತು OTP ಕಳುಹಿಸು ಬಟನ್ ಅನ್ನು ಕ್ಲಿಕ್ ಮಾಡಿ. ಹಂತ 3 ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಿಯಮಗಳು ಮತ್ತು ಷರತ್ತುಗಳನ್ನು ಆಯ್ಕೆ ಮಾಡಿ ಮತ್ತು ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದ OTPಯನ್ನು ನಮೂದಿಸಿ ಮೌಲ್ಯಮಾಪನ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 4 ಸ್ಕ್ರೀನ್ ಮೇಲೆ ಗೋಚರಿಸುವ ವೈಯಕ್ತಿಕ ವಿವರಗಳನ್ನು ದೃಢೀಕರಿಸಿ. ಹಂತ 5 ವಿಳಾಸ, ಶೈಕ್ಷಣಿಕ ಅರ್ಹತೆಗಳು ಇತ್ಯಾದಿಗಳಂತಹ ಅಗತ್ಯವಿರುವ ವಿವರಗಳನ್ನು ನಮೂದಿಸಿ. ಹಂತ 6 ಕೌಶಲ್ಯದ ಹೆಸರು, ವ್ಯವಹಾರದ ಸ್ವರೂಪ ಮತ್ತು ಕೆಲಸದ ಪ್ರಕಾರವನ್ನು ಆಯ್ಕೆ ಮಾಡಿ. ಹಂತ 7 ಬ್ಯಾಂಕ್ ವಿವರಗಳನ್ನು ನಮೂದಿಸಿ ಮತ್ತು ಸ್ವಯಂ ಘೋಷಣೆಯನ್ನು ಆಯ್ಕೆ ಮಾಡಿ. ಹಂತ 8 ನಮೂದಿಸಿದ ವಿವರಗಳನ್ನು ಪರಿಶೀಲಿಸಲು ಪೂರ್ವ ವೀಕ್ಷಣೆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 9 ಮೊಬೈಲ್ ಸಂಖ್ಯೆಗೆ ನಮೂದಿಸಿ ಮತ್ತು ಪರಿಶೀಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಂತ 10 ಈ ಶ್ರಮ್ ಕಾರ್ಡ್ ಅನ್ನು ರಚಿಸಲಾಗುತ್ತದೆ ಮತ್ತು ಸ್ಕ್ರೀನ್ ಮೇಲೆ ಪ್ರದರ್ಶಿಸಲಾಗುತ್ತದೆ. ಡೌನ್ಲೋಡ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಶ್ರಮ್ ಕಾರ್ಡ್ ಅನ್ನು ಸಹ ಡೌನ್ಲೋಡ್ ಮಾಡಬಹುದು. ಈ ಶ್ರಮ್ ಕಾರ್ಡ್ಗೆ ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್ನೊಂದಿಗೆ ಸಂಯೋಜಿಸಲಾದ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತಾ ಸಂಖ್ಯೆ. 2025 ಏಪ್ರಿಲ್ 7ರಿಂದ 17ರವರೆಗೆ ರಾಷ್ಟ್ರವ್ಯಾಪಿ ಈ ಶ್ರಮ್ ಕಾರ್ಡ್ ನೋಂದಣಿ ಅಭಿಯಾನ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಈ ಶ್ರಮ್ ಪೋರ್ಟಲ್ನಲ್ಲಿ ಅಸಂಘಟಿತ ಗಿಗ್ ಕಾರ್ಮಿಕರ ನೋಂದಣಿಗಾಗಿ 10 ದಿನಗಳ ವಿಶೇಷ ನೋಂದಣಿ ಅಭಿಯಾನವನ್ನು ಆರಂಭಿಸಿದೆ. ನೋಂದಣಿ ಅಭಿಯಾನ ಆರಂಭವಾಗಿದ್ದು ಕೇಂದ್ರ ಸರ್ಕಾರದ 2025-26ನೇ ಸಾಲಿನ ಬಜೆಟ್ನಲ್ಲಿ ಅಸಂಘಟಿತ ಕಾರ್ಮಿಕರ ಪ್ರಗತಿಗಾಗಿ ಕ್ರಮಗಳನ್ನು ಘೋಷಿಸಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ಅನುವಾಗುವ ನಿಟ್ಟಿನಿಂದ ಅಭಿಯಾನವನ್ನು ಕೈಗೊಳ್ಳಲಾಗುತ್ತಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಔಪಚಾರಿಕ ಮಾನ್ಯತೆ ಮತ್ತು ಸಮಗ್ರ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಅಭಿಯಾನವು ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಈ ಅಭಿಯಾನದ ಪ್ರಮುಖ ನಿಬಂಧನೆಗಳಲ್ಲಿ ಈ ಶ್ರಮ್ ಪೋರ್ಟಲ್ನಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ, ಅಧಿಕೃತ ಗುರುತಿನ ಚೀಟಿಗಳ ವಿತರಣೆ, ABPMJAYಗೆ ಪ್ರವೇಶ, 31,000ಕ್ಕೂ ಹೆಚ್ಚು ನೋಂದಾಯಿತ ಆಸ್ಪತ್ರೆಗಳಲ್ಲಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ವಾರ್ಷಿಕ ಆರೋಗ್ಯ ರಕ್ಷಣೆಯನ್ನು ನೀಡುವುದು ಸಹ ಸೇರಿದೆ. ಇತರ ಯೋಜನೆಗಳು ಮತ್ತು ಪೋರ್ಟಲ್ಗಳೊಂದಿಗೆ ಸಂಯೋಜನೆಗಳು: ಈ ಶ್ರಮ್ ಕಾರ್ಡ್ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆಯಾದರೂ ಕಾರ್ಮಿಕರ ಪಿಂಚಣಿ ಪ್ರಯೋಜನಗಳನ್ನು ಪಡೆಯಲು PMSYM-ನಂತಹ ಯೋಜನೆಗಳಲ್ಲಿ ಪ್ರತ್ಯೇಕವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಈ ಶ್ರಮ್ ಪೋರ್ಟಲ್ ಅನ್ನು ಈಗ PMSYM ಪಿಂಚಣಿ ಯೋಜನೆಯೊಂದಿಗೆ ಸಂಯೋಜಿಸಲಾಗಿದೆ. 18ರಿಂದ 40 ವರ್ಷ ವಯಸ್ಸಿನ ಅಸಂಘಟಿತ ಕಾರ್ಮಿಕರು ತಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ ಬಳಸಿ ನೋಂದಾಯಿಸಿಕೊಳ್ಳಬಹುದು. PMSYM ಅಡಿಯಲ್ಲಿ ಫಲಾನುಭವಿಗಳು 60 ವರ್ಷಗಳನ್ನು ತಲುಪಿದ ನಂತರ 33,000 ಮಾಸಿಕ ಪಿಂಚಣಿಯನ್ನು ಪಡೆಯುತ್ತಾರೆ. ಹೂಡಿಕೆಯು 50ರಷ್ಟು ಸರ್ಕಾರವು ಭರಿಸುತ್ತದೆ ಮತ್ತು ಉಳಿದ ಹಣವನ್ನು ಕೆಲಸಗಾರ ಭರಿಸುತ್ತಾರೆ. ರಾಷ್ಟ್ರೀಯ ವೃತ್ತಿ ಸೇವೆ: ನೋಂದಾಯಿತ ಕಾರ್ಮಿಕರು ತಮ್ಮ UAN ಬಳಸಿ ಉದ್ಯೋಗಾವಕಾಶಗಳನ್ನು ಅನ್ವೇಷಿಸಲು NCS ಪೋರ್ಟಲ್ ಅನ್ನು ಬಳಕೆ ಮಾಡಬಹುದು. ಈ ಸಂಯೋಜನೆಯು ಅಸಂಘಟಿತ ವಲಯದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ. 3. ಕೌಶಲ್ಯ ಭಾರತ ಡಿಜಿಟಲ್ ಪೋರ್ಟಲ್: ಈ ಶ್ರಮ್ ಅನ್ನು ಕೌಶಲ್ಯ ಭಾರತ ಡಿಜಿಟಲ್ ಪೋರ್ಟಲ್ನೊಂದಿಗೆ ಸಂಯೋಜಿಸಲಾಗಿದೆ. ಇದು ಕಾರ್ಮಿಕರಿಗೆ ಕೌಶಲ್ಯವರ್ಧನೆ ಮತ್ತು ಅಪ್ರೆಂಟಿಸ್ಶಿಪ್ಗಳನ್ನು ಅವಕಾಶಗಳನ್ನು ಒದಗಿಸುತ್ತದೆ. ಈ ಶ್ರಮ್ ಕಾರ್ಡ್ನ ಗುಣಲಕ್ಷಣಗಳು: ಯೋಜನೆಯ ಹೆಸರು: ಈ ಶ್ರಮ್ ಕಾರ್ಡ್ ಯೋಜನೆ ಪ್ರಾರಂಭಿಸಿದವರು ಭಾರತ ಸರ್ಕಾರದ ಶ್ರಮ ಮತ್ತು ಉದ್ಯೋಗ ಸಚಿವಾಲಯ. ಉದ್ದೇಶ: ಅಸಂಘಟಿತ ಕಾರ್ಮಿಕರ ಕೇಂದ್ರೀಕೃತ ದತ್ತ ಸಂಚಯ ರಚನೆ ಮಾಡುವುದು ಮತ್ತು ಅವರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯ ಒದಗಿಸುವುದು. ಅರ್ಹತೆ: ಅಸಂಘಟಿತ ಕಾರ್ಮಿಕರು 16ರಿಂದ 59 ವರ್ಷದವರೆಗೆ, ನಿರ್ಮಾಣ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಗೃಹ ಕೆಲಸದವರು, ಗಿಗ್ ಕಾರ್ಮಿಕರು, ಕೃಷಿ ಕಾರ್ಮಿಕರು, ತಾತ್ಕಾಲಿಕ ಉದ್ಯೋಗಿಗಳು ಇತ್ಯಾದಿ. ಯಾರು ಅರ್ಹರಲ್ಲ: EPFO, ESIC ಅಡಿಯಲ್ಲಿ ಸುರಕ್ಷಿತ ಕಾರ್ಮಿಕರು, ಸರ್ಕಾರಿ ಉದ್ಯೋಗಿಗಳು, ತೆರಿಗೆ ಪಾವತಿಸುವವರು. ಪ್ರಮುಖ ಪ್ರಯೋಜನಗಳು: 2 ಲಕ್ಷ ರು
ಅಪಘಾತ ವಿಮೆ, ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಪ್ರಾಥಮಿಕತೆ PMSYMಗೆ ಸಂಯೋಜನೆ ಮಾಡಿದರೆ ಪಿಂಚಣಿ ಆರ್ಥಿಕ ಸಹಾಯ ಲಭ್ಯ. ನೋಂದಣಿ ಶುಲ್ಕ ಉಚಿತ ಎಲ್ಲ ಕಾರ್ಮಿಕರಿಗೂ. ಈ ಶ್ರಮ್ ಕಾರ್ಡ್ ಎಂದರೇನು? ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಶ್ರಮ್ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಶ್ರಮ್ ಕಾರ್ಡ್ ಮೂಲಕ 60 ವರ್ಷಗಳ ನಂತರ ಪಿಂಚಣಿ ಮೊತ್ತ, ಮರಣ ವಿಮೆ, ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ನೆರವು ಇತ್ಯಾದಿ ವಿವಿಧ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಈ ಶ್ರಮ್ ಕಾರ್ಡ್ಗೆ ಯಾರು ಅರ್ಜಿ ಸಲ್ಲಿಸಬಹುದು? 16 ರಿಂದ 59 ವರ್ಷ ವಯಸ್ಸಿನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಆದಾಗ್ಯೂ ಅಂತಹ ಕೆಲಸಗಾರ ಆಧಾರ್ ಕಾರ್ಡ್ನೊಂದಿಗೆ ಮಾಡಲಾದ ಮಾನ್ಯ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು. ಯಾರು ಈ ಶ್ರಮ್ ಕಾರ್ಡ್ ಪಡೆಯಲು ಅರ್ಹರಲ್ಲ? ಈಗಾಗಲೇ EPFO, ESIC ಅಥವಾ NPS ಅಡಿಯಲ್ಲಿ ಒಳಗೊಳ್ಳಲ್ಪಟ್ಟ ಕಾರ್ಮಿಕರು ಮತ್ತು ಸರ್ಕಾರಿ ನೌಕರರು ಈ ಶ್ರಮ್ ಕಾರ್ಡ್ ನೋಂದಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಶ್ರಮ್ ಕಾರ್ಡ್ ಠೇವಣಿ ಮೊತ್ತವನ್ನು ಹೇಗೆ ಪರಿಶೀಲಿಸುವುದು? ಈ ಶ್ರಮ್ ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮನ್ನು ನೋಂದಾಯಿಸಿ ಟ್ಯಾಬ್ ಅಡಿಯಲ್ಲಿ ಈಗಾಗಲೇ ನೋಂದಾಯಿಸಲಾಗಿದೆ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈ ಶ್ರಮ್ ಕಾರ್ಡ್ ಬ್ಯಾಲೆನ್ಸ್ ಪಾವತಿ ಸ್ಥಿತಿ ಪರಿಶೀಲನೆ ಪುಟ ತೆರೆಯುತ್ತದೆ. ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ನಮೂದಿಸುವ ಮೂಲಕ ಲಾಗಿನ್ ಮಾಡಿ. ಡ್ರಾಪ್ ಡೌನ್ ಪಟ್ಟಿಯಿಂದ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಅಥವಾ ನಿಮ್ಮ ಪಾವತಿ ಆಯ್ಕೆಯನ್ನು ತಿಳಿದುಕೊಳ್ಳಿ. ಆಯ್ಕೆ ಮಾಡಿ. ಆಧಾರ್ ಕಾರ್ಡ್ ಮಾಹಿತಿ ಅಥವಾ UAN ಸಂಖ್ಯೆಯನ್ನು ನಮೂದಿಸಿ ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಿ. ನನ್ನ ಈ ಶ್ರಮ್ ಕಾರ್ಡ್ ಕಳೆದು ಹೋದರೆ ಏನಾಗುತ್ತದೆ? ನಿಮ್ಮ ಆಧಾರ್ನೊಂದಿಗೆ ಸಂಯೋಜನೆ ಮಾಡಲಾದ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗುವ ಮೂಲಕ ನೀವು ಇದನ್ನು ಈ ಶ್ರಮ್ ಪೋರ್ಟಲ್ನಿಂದ ಮರು ಡೌನ್ಲೋಡ್ ಮಾಡಬಹುದು. ನಾನು ಈ ಶ್ರಮ್ ಕಾರ್ಡನ್ನು ನವೀಕರಿಸಬೇಕೇ? ಇಲ್ಲ. ಈ ಶ್ರಮ್ ಕಾರ್ಡ್ ಜೀವನ ಪರ್ಯಂತ ಮಾನ್ಯವಾಗಿರುತ್ತದೆ. ಆದಾಗ್ಯೂ ನಿಮ್ಮ ಕೆಲಸ ಅಥವಾ ವಿಳಾಸ ಬದಲಾದರೆ ನೀವು ನಿಮ್ಮ ವಿವರಗಳನ್ನು ನವೀಕರಿಸಬೇಕು. ಈ ಶ್ರಮ್ ಕಾರ್ಡ್ನಲ್ಲಿ ನಮಗೆ ಮಾಸಿಕ ಪಿಂಚಣಿ ಸಿಗುತ್ತದೆಯೇ? ಹೌದು. ಈ ಶ್ರಮ್ ಕಾರ್ಡ್ ಹೊಂದಿರುವ ಅಸಂಘಟಿತ ಕಾರ್ಮಿಕರು ಪ್ರತಿ ತಿಂಗಳು ಪಿಂಚಣಿ ಮೊತ್ತವನ್ನು ಪಡೆಯುತ್ತಾರೆ. 60 ವರ್ಷ ತುಂಬಿದ ನಂತರ ಕಾರ್ಮಿಕರು ಪ್ರತಿ ತಿಂಗಳು 3,000 ಪಿಂಚಣಿ ಪಡೆಯುತ್ತಾರೆ ಮತ್ತು ಇತರ ಸರ್ಕಾರಿ ಯೋಜನೆಗಳಿಗೆ ತಕ್ಷಣ ಪ್ರವೇಶವನ್ನು ಹೊಂದಿರುತ್ತಾರೆ. ತಲೆ ಕೂದಲು ಉದುರುವುದು, ಚಿಕ್ಕ ವಯಸ್ಸಿನಲ್ಲಿಯೇ ಬಿಳಿ ಕೂದಲುಂಟಾಗುವ ಸಮಸ್ಯೆ ಇದೆಯಾ? ಹಾಗಾದರೆ ಭೃಂಗರಾಜ, ನೆಲ್ಲಿಕಾಯಿ, ಬ್ರಾಹ್ಮಿ, ಒಂದಲಗ, ಮಂಜಿಷ್ಟ, ಲಾವಂಚ, ರೋಸ್ಮೆರಿ, ನಿತ್ಯಪುಷ್ಪ, ಜಡಿಮಾಂಸಿ, ತುಳಸಿ, ಬೇವು, ಸೀಬೆ, ದಾಸಿವಾಳ, ಲವಂಗ, ಅಲೋವೆರಾ ಹೀಗೆ ಸುಮಾರು 40ಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಲಾದ ಅನಂತ ಹರ್ಬಲ್ ಹೇರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಬಳಸುವುದರಿಂದ ನಿಮ್ಮ ತಲೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಸೊಂಪಾಗಿ, ಉದ್ದವಾಗಿ, ದಟ್ಟವಾಗಿ ಬೆಳೆಯುವುದರ ಜೊತೆಗೆ ಕಾಂತಿಯಿಂದ ಹೊಳೆಯುವುದು. ಬೇಕಾದರೂ ಆರ್ಡರ್ ಮಾಡಿ ಪಡೆದುಕೊಳ್ಳಬಹುದು.